ಹಾಯ್ ಹಲೋ ವೀಕ್ಷಕರೇ, ಎರಡನೇ ಟಾಸ್ಕ್ ಮುಕ್ತಾಯವಾಗಿದೆ. ಈ ಟಾಸ್ಕ್ ಅನ್ನು ಗೆದ್ದವರು ಯಾರು ಮತ್ತು ಈ ಟಾಸ್ಕ್ ಯಾವ ರೀತಿ ಇತ್ತು ಮತ್ತು ಈ ಟಾಸ್ಕ್ ಅನ್ನು ಗೆದ್ದು ನಾಮಿನೇಷನ್ ಇಂದ ಸೇವ್ ಆದವರು ಯಾರು ಮತ್ತು ಈ ಟಾಸ್ಕ್ ಅನ್ನು ಸೋತು ನಾಮಿನೇಟ್ ಆದವರು ಯಾರು ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಈ ವಾರ ಪೂರ್ತಿ ನಾಮಿನೇಷನ್ ಟಾಸ್ಕ್ಗಳು ಇರುತ್ತವೆ. ಈ ಟಾಸ್ಕ್ಗಳು ಯಾವ ರೀತಿ ಇರುತ್ತವೆ ಎಂದರೆ, ಪ್ರತಿ ಬಾರಿ ಮನೆಯ ಕ್ಯಾಪ್ಟನ್ ಆದ ರಾಶಿಕಾ ಅವರು ಇಬ್ಬರು ಸ್ಪರ್ಧಿಗಳನ್ನು ಆಯ್ಕೆ ಮಾಡಬೇಕು. ಆ ಇಬ್ಬರು ಸ್ಪರ್ಧಿಗಳಲ್ಲಿ ಒಬ್ಬರನ್ನು ನಾಮಿನೇಟ್ ಮಾಡಬೇಕು, ಇನ್ನೊಬ್ಬರನ್ನು ಸೇಫ್ ಮಾಡಬೇಕು. ನಾಮಿನೇಟ್ ಮತ್ತು ಸೇಫ್ ಆದ ಇಬ್ಬರು ಸ್ಪರ್ಧಿಗಳು ಎರಡು ತಂಡದ ಕ್ಯಾಪ್ಟನ್ ಆಗಿರುತ್ತಾರೆ. ಈ ಎರಡು ತಂಡದಲ್ಲಿ ಯಾರು ಆಡಬೇಕೆಂದು ಬಿಗ್ ಬಾಸ್ ಅವರು ನಿರ್ಧರಿಸುತ್ತಾರೆ. ಟಾಸ್ಕ್ ಅನ್ನು ಗೆದ್ದ ತಂಡದ ನಾಯಕ ಈ ವಾರದ ನಾಮಿನೇಷನ್ ಇಂದ ಸೇಫ್ ಆಗುತ್ತಾರೆ. ವೀಕ್ಷಕರೇ, ಈ ರೀತಿ ಈ ವಾರದ ಟಾಸ್ಕ್ಗಳು ನಡೆಯುತ್ತವೆ. ಈಗ ನಾವು ಎರಡನೇ ಟಾಸ್ಕಿಗಾಗಿ ರಾಶಿಕಾ ಅವರು ಯಾರನ್ನು ಆಯ್ಕೆ ಮಾಡಿದ್ದಾರೆ ಎಂದು ನೋಡುವುದಾದ್ರೆ, ಮಾಳು ಮತ್ತು ಕಾವ್ಯ ಅವರನ್ನು ಆಯ್ಕೆ ಮಾಡುತ್ತಾರೆ. ಮಾಳು ಅವರನ್ನು ನಾಮಿನೇಟ್ ಮಾಡುತ್ತಾರೆ ಮತ್ತು ಕಾವ್ಯ ಅವರನ್ನು ಸೇಫ್ ಮಾಡುತ್ತಾರೆ. ಹಾಗಾಗಿ ಮಾಳು ಮತ್ತು ಕಾವ್ಯ ಅವರು ಎರಡು ತಂಡದ ನಾಯಕರಾಗಿರುತ್ತಾರೆ. ವೀಕ್ಷಕರೇ, ನಾವೀಗ ಮಾಳು ಮತ್ತು ಕಾವ್ಯ ಅವರ ತಂಡದಲ್ಲಿ ಯಾರು ಆಡುತ್ತಿದ್ದಾರೆ ಎಂದು ನೋಡುವುದಾದರೆ, ಈ ಟಾಸ್ಕ್ ಕ್ಯಾಪ್ಟನ್ಗೆ ಸೇರಿ ಒಟ್ಟು 4 ಜನ ಆಡಲಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಕ್ಯಾಪ್ಟನ್ ಮಾಳು ಅವರು, ಎರಡನೇ ಸ್ಪರ್ಧಿ ಅಶ್ವಿನಿ ಗೌಡ ಅವರು, ಮೂರನೇ ಸ್ಪರ್ಧಿ ಧನುಷ್ ಅವರು ಮತ್ತು ನಾಲ್ಕನೇ ಸ್ಪರ್ಧಿ ಸ್ಪಂದನ ಅವರು. ಇನ್ನು ಕಾವ್ಯ ಅವರ ತಂಡದಲ್ಲಿ ನೋಡುವುದಾದ್ರೆ, ಗಿಲ್ಲಿ, ಚೈತ್ರ, ರಘು ಈ 3 ಜನ ಕಾವ್ಯ ಅವರ ತಂಡದಲ್ಲಿ ಆಡಲಿದ್ದಾರೆ. ವೀಕ್ಷಕರೇ, ಈ ಟಾಸ್ಕ್ ಸ್ಪರ್ಧಿಗಳು ಹಗ್ಗವನ್ನು ಸೂಜಿಯಿಂದ ಬ್ಯಾಲೆನ್ಸ್ ಮಾಡುತ್ತಾ ಬಲೂನ್ ಹೊಡೆಯುವ ಟಾಸ್ಕ್ ಇತ್ತು. ಈ ಟಾಸ್ಕ್ ಯಾವ ರೀತಿ ಇದೆ ಎಂದು ನೀವು ಚಿತ್ರಣದಲ್ಲಿ ನೋಡಿ ತಿಳ್ಕೋಬಹುದು. ಇನ್ನು ಹೆಚ್ಚಿಗೆ ಏನಾದರೂ ಬೇಕಾದ್ರೆ ಎಪಿಸೋಡ್ ನಲ್ಲಿ ನೋಡಬೇಕು. ನಾನು ಈಗ ಡೈರೆಕ್ಟ್ ಆಗಿ ಈ ಟಾಸ್ಕ್ ಅನ್ನು ಗೆದ್ದವರು ಯಾರೆಂದು ತಿಳಿಸ್ಕೊಡುತ್ತೇನೆ. ಈ ಟಾಸ್ಕ್ ಅನ್ನು ಗೆದ್ದವರು ಕಾವ್ಯ ಅವರ ತಂಡ ಗೆದ್ದಿದೆ. ಹಾಗಾಗಿ ಕಾವ್ಯ ಅವರು ಈ ವಾರದ ನಾಮಿನೇಷನ್ ಇಂದ ಸೇವ್ ಆಗಿದ್ದಾರೆ ಅಂತ ಹೇಳಬಹುದು. ಕಾವ್ಯ ಅವರ ತಂಡದಲ್ಲಿ ಗಿಲ್ಲಿ, ರಘು, ಚೈತ್ರ ಅವರು ಇದ್ದರು. ಎರಡನೇ ಟಾಸ್ಕ್ ಗೆದ್ದು ಕಾವ್ಯ ಅವರು ಈ ವಾರದ ನಾಮಿನೇಷನ್ ಇಂದ ಸೇವ್ ಆಗಿದ್ದಾರೆ ಮತ್ತು ಮಾಳು ಅವರು ಈ ವಾರದ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ. ವೀಕ್ಷಕರೇ, ಕಾವ್ಯ ಅವರು ಈ ಟಾಸ್ಕ್ ಅನ್ನು ಗೆದ್ದಿದ್ದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು BBK 12 ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.